ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಿಂಚಿ ಗುಡ್ ಫ್ಯಾಮಿಲಿಗೆ ಸ್ವಾಗತ. ಎಲ್ರಿಗೂ ಫಸ್ಟಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ಫಸ್ಟಿಗೆ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದಿತ್ತು. ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡೆ. ಯಾಕೆಂತಂದರೆ ತಿರುಪತಿಗೆ ಹೋಗಬೇಕಿತ್ತು, ಪಾಪುಗೆ ಮುಡಿ ಕೊಡೋದಿತ್ತಲ್ವ. ಹಂಗಾಗಿ ಅದಕ್ಕೆ ಮತ್ತು ಹೊಸ ವರ್ಷಕ್ಕೆ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಲೇ ದೇವ್ರ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡೆ. ಎಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಎಲ್ಲ ಮುಗಿಸೋಷ್ಟರಲ್ಲಿ ಸಂಜೆ ಆಗಿತ್ತು ಆಲ್ರೆಡಿ. ಹಂಗಾಗಿ ಹೊಸ ವರ್ಷ ಅಲ್ವಾ, ಏನಾದರೂ ಸ್ಪೆಷಲ್ ಮಾಡಲೇಬೇಕಲ್ವ, ಇಲ್ಲಾಂದರೆ ಹೊಸ ವರ್ಷ ಅನ್ಸ್ಕೊಳ್ಳಲ್ಲ ಅಲ್ವ. ಹಂಗಾಗಿ ಕಬಾಬ್ ಮಾಡೋಣ ಅಂತೇಳ್ಬಿಟ್ಟು ಕಬಾಬ್ ಮಾಡ್ತಿದ್ದೀನಿ. ಇಲ್ಲಿ ಯಾವುದೇ ರೀತಿ ಪೌಡರ್ಸ್ ಏನು ನಾನು ಕಬಾಬ್ ಪೌಡ್ರ್ ಉಪಯೋಗಿಸ್ಕೊಂಡಿಲ್ಲ. ಮನೆಯಲ್ಲೇ ಕಾರ್ನ್ಫ್ಲವರು, ಮೈದಾ ಇದೆಲ್ಲ ಇತ್ತಲ್ಲ, ಸ್ವಲ್ಪ ಎಲ್ಲ ಹಾಕಿ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನ್ಯಾಚುರಲ್ ಆಗಿ ಬಂದಿತ್ತು, ಯಾವುದೇ ಕಲರ್ ಏನೂ ಇರದಂತೆ. ಅದಾದಮೇಲೆ ನಾನೀಗ ಹೊಸ್ದಾಗಿ ಏರ್ ಫ್ರೈನರ್ ತೊಗೊಂಡಿದ್ದೆ. ಏರ್ ಫ್ರೈನರಲ್ಲಿ ಕಬಾಬ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಯಾವುದೇ ರೀತಿ ಎಣ್ಣೆ ಎಲ್ಲ ಜಾಸ್ತಿ ಹಾಕೋಂಗಿಲ್ಲ. ಒಂದು 2-3 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು, ಕ್ರಿಸ್ಪಿಯಾಗಿ ಕಬಾಬ್ ಬರುತ್ತೆ.